ಸಿದ್ದರಾಮಯ್ಯನವರ ನಾಯಕತ್ವ ಇಲ್ಲದೆ ಹೋದರೆ ಕಾಂಗ್ರೆಸ್ಗೆ ಮುಂದೆ ಅವಕಾಶಗಳು ಅನಿವಾರ್ಯ ಅದು ಕಾಂಗ್ರೆಸ್ಸಿಗೂ ಸಿದ್ದರಾಮಯ್ಯ ಬಿಟ್ಟಿದ್ದು. ನಾವು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ತುಂಬ ದಿವಸ ಆಯಿತು. ಅವ್ರನ್ನ ಭೇಟಿ ಆಗೋಕ್ಕೆ ಹೆದರ್ತದರಿಗೆ. ಆದರೆ ಸ್ನೇಹ ಬೇರೆ, ರಾಜಕಾರಣ ಬೇರೆ. ಆ ಸ್ನೇಹ ಇದೆ, ಇನ್ನೂ ಇದೆ. ಸಿದ್ದರಾಮಯ್ಯವ್ರದ್ದು ಇದೆ, ಶಿವಕುಮಾರ್ದು ಇದೆ. ಖರ್ಗೆ ಅವರು ಕಾಯಿಲೆ ಬಂದಿದೆ. ಅವ್ರ ಮನೆ ಹೋಗಿ ಸುಮಾರು 1 ಗಂಟೆ ಕಾಲ ಕೂತು ಮಾತುಕತೆ ಆಡಿ ಬಂದಿದೆ. ವಾಜಪೇಯಿ ಅವ್ರ ಕಾಯಿಲೆ ಬಿದ್ದಾಗಲೂ ಅವ್ರು ಹೋಗಿದ್ದೆ. ಅದ್ವಾನಿ ಅವರು ಡೆಲ್ಲಿ ಹೋದಾಗಲೂ ಕೂಡ ನಾನು ಜೈಲು ಮಾಡಿ ಅವ್ರ ಮನೆ ಹೋಗಿ ಮೀಟ್ ಮಾಡಿ ಬಂದಿದ್ದೆ. ಸೊ ಹಾಗಾಗಿ ರಾಜಕಾರಣದಲ್ಲಿ ಇದು ಚಲಿಸೋ ನದಿ ಚಲಿಸ್ತಾ ಇರುತ್ತೆ. ಯಾರು ಬರಲಿ ಯಾರು ಬರದೇ ಇರಲಿ ನೀರು ಹೋಗೋದು ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ನೋಡೋಣ, ನವಂಬರ್ ತಿಂಗಳಾದಮೇಲೆ ರಾಜ್ಯದಲ್ಲಿ ಏನು ಅಲ್ಲೋಕಲಾಗುತ್ತೆ, ಏನು ಬದಲಾವಣೆಗಳಾಗುತ್ತೆ ನಿರೀಕ್ಷೆ ಮಾಡ್ತಾಯಿದ್ದೀವಿ. ನಾವು ಕೂಡ ಒಂದು ಸೂಕ್ತವಾದಂಥ ತೀರ್ಮಾನವನ್ನು ನವಂಬರ್ ತಿಂಗಳಲ್ಲಿ ಪ್ರಕಟಿಸ್ತೀವಿ. ಸರ್, ಈಗ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಅಂದರೆ ಸಿದ್ದರಾಮಯ್ಯನವರು ಇಳಿಸಿದ್ರೆ ಅಲ್ಲೋಲ ಕಲ್ಲೋಲನ, ಇಳಿಸದೆ ಹೋದರೆ ಅಲ್ಲೋಲ ಕಲ್ಲೋಲ. ನಾನು ಅದರ ಬಗ್ಗೆ ಎಲ್ಲ ಒಟ್ಟಾರೆ ಬಿಹಾರ್ ಎಲೆಕ್ಷನ್ ಆದಮೇಲೆ ಇಡೀ ದೇಶದ ಪರಿಸ್ಥಿತಿ ಒಂದು ಬೇರೆ ದಿಕ್ಕಿಗೆ ಹೋಗುತ್ತೆ. ಅದರ ಪರಿಣಾಮ ಕರ್ನಾಟಕದಲ್ಲೂ ಆಗುತ್ತೆ. ಸಿದ್ದರಾಮಯ್ಯವರು ಕಾಂಗ್ರೆಸ್ ನಾಯಕತ್ವಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಹೇಳ್ಬೇಕು, ಸಿದ್ದರಾಮಯ್ಯ ಹೇಳ್ಬೇಕು. ನಾನೇ ಹೇಳಿ ಅನಿವಾರ್ಯತೆ ಇದೆಯಾ? ನಾನೇ ಒಳ್ಳೆಕಂತ ಇದ್ದಾರೆ. ಅದು ಒಳಗಿದ್ದವ್ರಿಗೆ ಹೇಳ್ಬೇಕು, ಇಲ್ಲ ಒಳಗಿದ್ದವ್ರು ಹೇಳ್ಬೇಕು. ನಾನು ಮನೆ ಹೊರಗಿದ್ದೀನಿ, ನಾನೇ ಹೇಳಿ ಸ್ನೇಹಿತರಾಗಿ ಹೇಳಿ ಸರ್. ಈಗ 2028ಕ್ಕೂ ಅವ್ರು ಸ್ಪರ್ಧೆ ಮಾಡಬೇಕು ಅಂತ ಅವ್ರ ಬೆಂಬಲಿಗರೆಲ್ಲ ಒತ್ತಾಯ ಮಾಡ್ತಾರೆ. ಅದು ಯಾವತ್ತು ಸಲಹೆ ಕೊಡ್ತೀರಾ ಸ್ನೇಹಿತರಾಗಿ ಸರ್? ಯಾವತ್ತು ಹೆರಿಗೆ ಆಗೋ ತನಕನೇ ಗಲಾಟೆ. ಹೆರಿಗೆ ಅದು 2 ತಿಂಗಳಾದ್ಮೇಲೆ ಮತ್ತೆ ರೆಡಿ ಆಗ್ತಾರೆ. ಹಾಗೆ ಎಲ್ಲರೂ ಕೂಡ ಚುನಾವಣೆ ನೋವು ಮನೆ ಹಾಳಾಗ ಅಂತಾರೆ. ಮತ್ತು 3 ತಿಂಗಳಾದ್ಮೇಲೆ ಬಾಲ ನೋಡಿ ಅಂತ. ಹಂಗೆ ಇವತ್ತು ರಾಜಕಾರಣಿಗಳಿಗೆ ರಿಟೈರ್ಮೆಂಟ್ ಅನ್ನಕ್ಕಂಥದ್ದಿಲ್ಲ. ಪ್ರತಿಯೊಬ್ಬರಿಗೂ ನಿಲ್ಲಬೇಕು ಅಂತ ಆಸೆ ಇರುತ್ತೆ. ಸಿದ್ದರಾಮಯ್ಯನವ್ರು ನಿಲ್ಲಿ, ನನಗೂ ಆಸೆ ಇದೆ. ಅವರು ಮತ್ತೆ ಪುನಃ ಸ್ಪರ್ಧೆ ಮಾಡಲಿ, ನನಗೇನು ಅದರಲ್ಲಿ ಭಾರಿ ಸಂತೋಷ. ಯಾಕಂದರೆ ಹಿಂದೆ ಅವ್ರ ಎಲೆಕ್ಷನ್ಸ್ ಎಲ್ಲ ನಾನೇ ಮಾಡಿದ್ದೀನಿ. ಮುಂದೆ ಕೂಡ ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಇಷ್ಟೇ ದೇವರಿಗೆ ಕೇಳುವಂಥದ್ದು. ಅಧಿಕಾರ ಹಂಚಿಕೆಗೆ ಡಿ.ಕೆ. ಶಿವಕುಮಾರ್ ಅವರ ಕೈಗೆ ರಾಜ್ಯ ಹೋದರೆ ಸೂಕ್ತನೋ ಅಥವಾ ಯಥಾಸ್ಥಿತಿ ಮುಂದುವರೆದ್ರೆ ಸೂಕ್ತ? ಅದು ನಾನು ಹೆಂಗೆ ಹೇಳಿ, ಪಕ್ಕದ ಮನೆ ಗಂಡ ಹೆಂಡ್ತಿ ಏನು ಮಾಡ್ತಾರೆ ಅಂತ ಕೇಳ್ಕೊಂಡು ನನಗೇನಾಗಬೇಕಾಗಿದೆ. ನನಗೆ ನನ್ನ ಚಿಂತೆ, ಅನ್ಯರ ಚಿಂತೆ ನನಗೆ ಯಾಕೆ? ಕೂಲಿ ಕೇಳ್ತಾ ಇದ್ದಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು, ನಾನು ದುಡಿದಿದ್ದೀನಿ, ನನ್ನ ಕೂಲಿ ಕೇಳ್ತಾ ಇದ್ದಾರೆ. ಅದು ಕೇಳೋರ ಹತ್ರ ಕೇಳಬೇಕು. ನೀವು ರಸ್ತೆಯಲ್ಲಿ ಕೇಳಿದ್ರೆ ಸಿಗತ್ತಾ? ಸೂಕ್ತನಾ ಅಂತ ಅವರು ಅದನ್ನ ಹೈಕಮಾಂಡಿಗೆ ಕೇಳ್ಬೇಕು ಅವರು.